केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ತೃಪ್ತಿ ತಂದಿದೆ. ಆರ್ ಮೂರ್ತಿ ಎಂ ರಸೂಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗಕ್ಕೆ 100 ಪದಾಧಿಕಾರಿಗಳ ನೇಮಕ. ಮೈಸೂರು ನಗರ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳು ಸಂಘಟಿತರಾಗಿದ್ದು, ಇದಕ್ಕೆ ಕಾರಣಕರ್ತರಾದ ಕ್ರಿಯಾಶೀಲ ಅಧ್ಯಕ್ಷ ಎಂ ರಸೂಲ್ ಅವರ ಕಾರ್ಯವೈಖರಿ ತಮಗೆ ತೃಪ್ತಿ ತಂದಿದೆ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಮೂರ್ತಿ ಹೇಳಿದರು. ನಗರದ ಎನ್ಆರ್ ಮೊಹಲ್ಲಾದಲ್ಲಿರುವ ಮೈಸೂರು ನಗರ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಕಚೇರಿ ಆವರಣದಲ್ಲಿ ನಡೆದ ಪದಾಧಿಕಾರಿಗಳ ನೇಮಕಾತಿ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರುವ ಪಕ್ಷವಾಗಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿಯವರು ದೇಶದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಘಟಿಸುವ ದೃಷ್ಟಿಯಿಂದ ಈ ವಿಭಾಗವನ್ನ ಪ್ರಾರಂಭಿಸಲು ಪ್ರೋತ್ಸಾಹಿಸಿದ ಕಾರಣ ಇಂದು ದೇಶದಲ್ಲಿ ಕೋಟ್ಯಾಂತರ ಬೀದಿ ಬದಿ ವ್ಯಾಪಾರಿಗಳು ಸಂಘಟಿತರಾಗಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನ ಪಡೆದಿದ್ದಾರೆ. ಇದಕ್ಕೆ ಪೂರ್ವಕವಾಗಿ ಈ ವಿಭಾಗದ ಪದಾಧಿಕಾರಿಗಳು ಕೆಲಸ ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಅಲ್ಲದೆ ಮೈಸೂರು ನಗರದಲ್ಲಿ ರಸೂಲ್ ನೇತೃತ್ವದಲ್ಲಿ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಸಂಘಟಿತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬುವುದರ ಜೊತೆಗೆ ತಮಗೆ ಬೇಕಾದ ಅಗತ್ಯ ಅನುಕೂಲಗಳನ್ನ ಪಡೆದುಕೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ನಗರಾಧ್ಯಕ್ಷ ಎಂ ರಸೂಲ್ ಮಾತನಾಡಿ, ಮೈಸೂರು ನಗರದಲ್ಲಿ ಸುಮಾರು 10,726 ಜನರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಇವರ ಪೈಕಿ ನಾವು ಈಗಾಗಲೇ 3,230 ಜನರನ್ನ ಸಂಪರ್ಕಿಸಿ ಅವರಿಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಲೈಸೆನ್ಸ್ ಕೊಡಿಸುವ ಕೆಲಸಕ್ಕೆ ಮುಂದಾಗಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆಗಾಗ್ಗೆ ಕಾರ್ಯಾಗಾರಗಳನ್ನು ಏರ್ಪಡಿಸಿ ರಸ್ತೆ ಸಂಚಾರಕ್ಕೆ, ಪಾದಚಾರಿಗಳಿಗೆ ಪಾದಚಾರಿ ಮಾರ್ಗಕ್ಕೆ ಯಾವುದೇ ರೀತಿಯಲ್ಲೂ ತೊಂದರೆ ಉಂಟಾಗದಂತೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ನಿರ್ವಹಿಸಿ ಎಂದು ಜಾಗೃತಿ ಅರಿವು ಮೂಡಿಸುತ್ತಿದ್ದೇವೆ. ಇದರಿಂದ ನಮ್ಮಲ್ಲಿ ನೋಂದಾಯಿತರಾದ ವ್ಯಾಪಾರಿಗಳಿಂದ ಯಾವುದೇ ಸಮಸ್ಯೆ ಉಂಟಾಗಿಲ್ಲ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮೈಸೂರು ನಗರದ ವಿವಿಧ ಬಡಾವಣೆ ವಾರ್ಡುಗಳಲ್ಲಿ ವ್ಯಾಪಾರ ಮಾಡುವ 100ಕ್ಕೂ ವ್ಯಾಪಾರಿಗಳನ್ನ ಪದಾಧಿಕಾರಿಗಳಿಗೆ ನೇಮಿಸಿ ಅವರಿಗೆ ನೇಮಕಾತಿ ಪತ್ರವನ್ನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಮೂರ್ತಿ, ಮುಖಂಡರಾದ ಗಿರೀಶ್ ಎಸ್ ರಾಜೇಶ್ ಅವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಸಹ ತಮ್ಮ ನೆಚ್ಚಿನ ನಾಯಕ ಎಂ ರಸೂಲ್ ಅವರಿಗೆ ಬೃಹತ್ ಗಾತ್ರದ ಬಾದಾಮಿ ಹಾರವನ್ನ ಹಾಕಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಅಜ್ಮಲ್ ಪಾಷಾ, ಶೌಕತ್, रहमतुल्ला, जुनीद, एजाज, अलीम, फयाज, सादिक, मोहम्मद सिद्दीक ಮುಂತಾದವರು ಉಪಸ್ಥಿತರಿದ್ದರು. ರಸೂಲ್ಗೆ ಬೃಹತ್ ಬಾದಾಮಿ ಹಾರ. ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಕಚೇರಿ ಮುಂಭಾಗದ ನಡೆದ ಪಕ್ಷ ಸೇರ್ಪಡೆ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮದಲ್ಲಿ ಮೈಸೂರು ನಗರದ 100 ಬೀದಿ ಬದಿ ವ್ಯಾಪಾರಿಗಳು ತಮ್ಮ ನೆಚ್ಚಿನ ನಾಯಕ ಎಂ ರಸೂಲ್ ಅವರಿಗೆ ಬೃಹತ್ ಬಾದಾಮಿ ಹಾರವನ್ನ ಹಾಕಿ ಗೌರವಿಸಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ.
ಮೈಸೂರು ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂಥ ರಸೂಲ್ರವರು ಅವರ ಅಧ್ಯಕ್ಷರಾದ ಮೇಲೆ ಮೈಸೂರು ನಗರದಲ್ಲಿರ್ತಕ್ಕಂಥ 3 ವಿಧಾನಸಭಾ ಕ್ಷೇತ್ರಗಳ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಘಟನೆ ಮಾಡೋ ದೃಷ್ಟಿಯಿಂದ ಅವರ ಅಧ್ಯಕ್ಷರಾದ ಮೇಲೆ ಮೈಸೂರು ನಗರದ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷದ ತೆಗೆಗೆ ಕರೆದುಕೊಂಡ್ಬಂದು ಅವರಿಗೆ ಅಧಿಕಾರ ಪತ್ರಗಳನ್ನು ನೀಡಿ ಅವ್ರ ಮುಂದೆ ಕಾಂಗ್ರೆಸ್ ಪಕ್ಷದ ಹಿತವನ್ನು ಕಾಪಾಡೋಕ್ಕೆ, ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಅವರಿಗೆ ಸಹಕಾರ ನೀಡಬೇಕು ಅಂತೇಳಿ ಅವರು ಪಕ್ಷದ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಸುಮಾರು 3,000 ಜನ ಬೀದಿ ಬದಿ ವ್ಯಾಪಾರಿಗಳಿರ್ತಕ್ಕಂಥ ಮೈಸೂರು ನಗರದಲ್ಲಿ ಅವರ ಹಿತ ರಕ್ಷಣೆ ಕಾಪಾಡೋದು ಈ ಅಧ್ಯಕ್ಷರ ಕರ್ತವ್ಯ ಆಗಿರೋದ್ರಿಂದ ಅವರು ಒಬ್ಬರೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದರಿಂದ 3 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು, ನಾಯಕರುಗಳನ್ನು ಗುರುತಿಸಿ ಅವರನ್ನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವಿಭಾಗಕ್ಕೆ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನಾಗಿ ಮಾಡಿ ಅವರ ಮುಖಾಂತರ ಅವರವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಸುಖಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಸಂತೋಷದಿಂದ ಅವರು ಮಾಡಿರ್ತಕ್ಕಂಥ ಈ ಸೇವೆ ಪಕ್ಷದ ಸಂಘಟನೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಮುಂದೆ ಇನ್ನೂ ಹೆಚ್ಚು ಸಂಘಟಿತರಾಗಿ ಈ ಬೀದಿ ಬದಿ ವ್ಯಾಪಾರಿಗಳ ಕಷ್ಟಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಜೊತೆಯಲ್ಲಿರುತ್ತೆ. ಅವರ ಯಾವುದೇ ತೊಂದರೆಗೆ ನಾವು ಬಾಯಿಗಳಾಗ್ತದೆ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ಇದೊಂದು ಅವರನ್ನ ಧೈರ್ಯ ತುಂಬುವಂಥ ಕೆಲಸವನ್ನು ರಸೂಲ್ರವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸಮಿತಿ ಮಾಡ್ತಾ ಇದೆ. ಅದಕ್ಕಾಗಿ ರಸೂಲ್ರವರಿಗೆ ಮತ್ತೊಮ್ಮೆ ನಾನು ನಗರ ಕಾಂಗ್ರೆಸ್ ಅಧ್ಯಕ್ಷ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಂಘಟನೆಗೆ ಬಲ ಇದೆ, ಯಾವತ್ತೂ ವ್ಯಕ್ತಿಗೆ ಬಲ ಇರಲ್ಲ, ಸಂಘಟನೆಗೆ ಬಲ ಇದೆ. ರಸೂಲ್ರವರು ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷರು ಅಂದಾಗ ಆ ಶಕ್ತಿ ಅವರಿಗೆ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಬೇರೆ ಯಾವುದೇ ಅಧಿಕಾರಿ ಇರ್ಬೋದು, ಅವರಿಗೆ ಇವರು ಕೊಟ್ಟಂತ ಹೇಳಿಕೆ, ಅವ್ರಿಗಾಗಿರ್ತಕ್ಕಂಥ ತೊಂದರೆ ನಿವಾರಣೆಗೆ ಅವರು ಸಮಜಾಯಿಸಿ ಉತ್ತರ ಕೊಟ್ಟು ಅಲ್ಲೇ ಮುಂದೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ಬೀದಿ ಬದಿ ವ್ಯಾಪಾರಿಗಳು ಅಂತೇಳಿ ಆಶ್ವಾಸನೆ ನೀಡಿರೋದು ರಸೂಲ್ರವರು ಮಾಡಿರ್ತಕ್ಕಂಥ ಸೇವೆಗೆ ಅದು. ಇನ್ನು ಈಗ ಇಲ್ಲಿ 3,000 ಚಿಲ್ಲರೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವ್ರಗಳಿಗೆಲ್ಲ ಏನು ತೊಂದರೆ, ಪೊಲೀಸ್ ಅವರಿಂದ ಇರ್ಬೋದು, ಬೇರೆ ಯಾರ ತೊಂದರೆಗಳಾಗಬಾರ್ದು. ಅವರು ಎಲ್ಲ ಕಷ್ಟಜೀವಿಗಳು. ಇವತ್ತು ಬೆಳಿಗ್ಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿದ್ರೇನೆ ಅವರ ಮುಂದಿನ ಜೀವನ ಕುಟುಂಬದ ಜೀವನ ಸಾಗಿಸೋಕ್ಕೆ ಅವಕಾಶ ಇರೋದು. ಅದರಿಂದ ಇದು ಒಂದು ಘಟಕ, ಇದು ಭಾರಿ ಪ್ರಮುಖವಾದಂಥ ಘಟಕ ಕಾಂಗ್ರೆಸ್ ಪಕ್ಷದಲ್ಲಿ. ಇದು ಬಡವರ ಜೊತೆ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನು ರಕ್ಷಣೆ ಮಾಡಿ ಅವರಿಂದ, ಈಗ ಬೇರೆ ಪದಾರ್ಥಗಳ ಅಂಗಡಿಲಿದ್ರೆ ಬೆಲೆ ಜಾಸ್ತಿ, ಬೀದಿ ಬದಿ ವ್ಯಾಪಾರಿಗಳಂದ್ರೆ ಇನ್ನೂ 10 ರೂಪಾಯಿ ಕಮ್ಮಿ ಕೊಡ್ತಾರೆ. ಅವರು ಬಾಡಿಗೆ ಹೊಂಟು ಇದು ಕೊಟ್ಟು ಮಾಡೋ ಬದಲು ಇದರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅವ್ರ ಮನೆ ಮುಂದೆನೇ ಹೋಗ್ತಾರೆ. ಅವರು ಬೀದಿ ಬದಿ ವ್ಯಾಪಾರಿಗಳಿಂದ ಜನಗಳಿಗೂ ಅನುಕೂಲ ಆಗುತ್ತೆ ಮತ್ತು ಇವರ ಕುಟುಂಬನೂ ನಡೆಯುತ್ತೆ. ಅದರಿಂದ ಈ ವಿಭಾಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇನ್ನು ಮುಂದೆ ಮೈಸೂರು ನಗರದಲ್ಲಿ ಎಲ್ಲರ ಜೊತೆ ಬೀದಿ ಬದಿ ವ್ಯಾಪಾರಿಗಳಿಗೆ, ಅವರು ಜನಗಳಿಗೂ ತೊಂದರೆ ಮಾಡಬಾರ್ದು, ಅದನ್ನು ನೋಡ್ಕೋಬೇಕು ನಾವು. ಬರೀ ಇವರು ಒಂದೇ ಅಂತ ಅಲ್ಲ, 3,000 ಜನ ಏನು ಬೀದಿ ಬದಿ ವ್ಯಾಪಾರಿ, ಅವರಿಂದ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಮುಜುಗರ ಉಂಟಾಗಬಾರ್ದು. ಅಧಿಕಾರಿಗಳ ಜೊತೆನೂ ಸಹಬಾಳ್ವೆ ಮಾಡಿಕೊಂಡು ಇವ್ರಿಗೆ ಅನುಕೂಲ ಮಾಡಿಕೊಡೋ ಅಂಥ ಕೆಲಸವನ್ನು ರಸೂಲ್ರವ್ರು ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅನುಭವ ಇದೆ, ಅವರು ಇವ್ರ ಜೊತೆ ಒಡನಾಟದಲ್ಲಿರೋದ್ರಿಂದ ಅವರು ಮಾಡ್ತಾರೆ ಅನ್ನೋ ಭರವಸೆ ನಗರ ಕಾಂಗ್ರೆಸ್ ಅಧ್ಯಕ್ಷರಿಗಿದೆ. ಅವರು ಮಾಡ್ತಾರೆ. ಆ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನೀಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ. ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಕರೆದ ತಕ್ಷಣ ರಾತ್ರಿ ಆದ್ರೂ ಬಂದಿದ್ದೀನಲ್ಲ, ಅದೇ ನಮ್ಮ ಜೊತೆಯಲ್ಲಿ. ಯಾವತ್ತೂ ಬಡವರ ಜೊತೆ ಇರೋದು ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ಇವರು ಕರೆದ ತಕ್ಷಣ ಬಂದೇ ಬರಬೇಕು. ಅವರಿಗೂ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ, ಪಕ್ಷದ ಕರ್ತವ್ಯ ಆಗಿದೆ.
ಅದರಿಂದ ನಾವು ರಸೂಲ್ರವ್ರ ಜೊತೆ ಎಲ್ಲ ಸಂದರ್ಭದಲ್ಲೂ ಅವರ ಜೊತೆಯಲ್ಲಿ ಇರ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲಾಗಿ ನಮ್ಮ ಹೃದಯದಿಂದ, ನಮ್ಮ ಮನಸ್ಸಿಂದ ನಮ್ಮ ಮೂರ್ತಿ ಅಣ್ಣನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ಏನಕ್ಕಂತ ಅಂದರೆ, ಈ ಬಡವ್ರಿಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಆಫೀಸರ್ಗಾಗಲಿ, ಕಾರ್ಪೊರೇಷನ್ ಕಮಿಷನರ್ಗಾಗಲಿ, ಮೂರ್ತಿ ಅಣ್ಣನಿಗೆ ಹೋಗಿ ಹೇಳಿದ ತಕ್ಷಣ ಫಸ್ಟು ಕಮಿಷನರ್ಗಾಗಲಿ, ಡಿ ಸಿಗಾಗಲಿ ಫೋನ್ ಮಾಡಿ ಹೇಳ್ತಾರೆ. ಯಾಕಂದರೆ ಬಡವ್ರ ಆ ನೋವು ಅವ್ರಿಗೆ ಗೊತ್ತು. ಅಣ್ಣ ಹಿಂಗಾಗ್ಬಿಡೈತೆ, ನಮ್ಮ ವ್ಯಾಪಾರದವ್ರು ತೊಂದರೆ ಆಗ್ತೈತೆ ಅಂದರೆ ಫಸ್ಟು ಅವ್ರನ್ನ ಫೋನ್ ಮೂಲಕ ಮಾಡಿ ಫೋನಲ್ಲಿ ಮಾತಾಡಿ ಅದು ಕ್ಲಿಯರ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕರೆದ್ರು ನಮ್ಮ ಬಡವರು, ನಮ್ಮ ವ್ಯಾಪಾರದವ್ರ ಜೊತೆಲಿ ಮೂರ್ತಿ ಅಣ್ಣ ಸದಾ ನಮ್ಮ ಜೊತೆಲಿದ್ದಾರೆ. ಮೂರ್ತಿ ಅಣ್ಣ ಈ ಆಫೀಸರ್ನ ಮಾತಾಡ್ಬಿಟ್ಟು ಲಾಸ್ಟಲ್ಲಿ ನಮ್ಮ CM ಅವ್ರಿಗೂ ಕೂಡ ಮಾತಾಡಿ ನಮ್ಮನ್ನ ಕ್ಲಿಯರ್ ಮಾಡಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ. ಇವತ್ತು ನಮ್ಮ ಎಲ್ಲ ವ್ಯಾಪಾರದವರಿಂದ ನಾನು ಮೂರ್ತಿ ಅಣ್ಣನಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಗಿರೀಶ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ SC ಘಟಕದ ರಾಜೇಶ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಇವತ್ತು ನಾವು ಒಂದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ ಅಂತಂದ್ರೆ, ಮೈಸೂರು ನಗರದಲ್ಲಿ ಸುಮಾರು 10,726 ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಲ್ಲಿ. ಇರುವಾಗ 3,230 ಜನಕ್ಕೆ ನಾವು ಆಲ್ರೆಡಿ ಒಂದು ಪಟ್ಟಿ ಮಾಡಿಕೊಂಡು ಕಾರ್ಪೊರೇಷನ್ ಕಮಿಷನರ್ಗೆ ಕೊಟ್ಟಿದ್ದೀವಿ. ಇದು ಉದ್ದೇಶ ಏನು ಅಂತಂದ್ರೆ, ನಾವು ವ್ಯಾಪಾರದವರು ಯಾವತ್ತೂ ಪಬ್ಲಿಕ್ಗೆ ತೊಂದರೆ ಕೊಡಕ್ಕೆ ಹೋಗಲ್ಲ, ಟ್ರಾಫಿಕ್ಗೆ ತೊಂದರೆ ಕೊಡಕ್ಕೆ ಹೋಗಲ್ಲ. ನಾವು ಎಲ್ಲರೂ ಬೆಳಗ್ಗೆ ಆಯ್ತು ಅಂದ್ರೆ ವ್ಯಾಪಾರ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ಕೊಂಡು, ಚಿಕ್ಕ ವಯಸ್ಸಿಂದಾನು ಎಲ್ಲರೂ ವ್ಯಾಪಾರ ಮಾಡ್ಕೊಂಡು ಅವ್ರ ತಂದೆ ಮಾಡ್ತಾ ಇದ್ರು, ಈಗ ಅವ್ರು ಮಾಡ್ತಾ ಇದ್ರು, ಅದೇ ರೀತಿ ನಾವು ವ್ಯಾಪಾರ ಮಾಡ್ಕೊಂಡಿದೀವಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಡೀ ಮೈಸೂರು ನಿಗಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕಾಂಗ್ರೆಸ್ ಪಕ್ಷದ ಜೊತೆಲಿ ಇದ್ದೀವಿ. ನಾವು ಉದ್ದೇಶ ಏನು ಅಂತಂದ್ರೆ, ನಮ್ಗೆಲ್ಲ ವ್ಯಾಪಾರದವ್ರಿಗೂ ಒಳ್ಳೇದಾಗೈತೆ ಅಂತ, ಅದೇ ಉದ್ದೇಶ, ಬೇರೆ ಏನು ಉದ್ದೇಶ ಇಲ್ಲ. ಅದೇ ರೀತಿ ಇವತ್ತು ನಮ್ಮ ಎಲ್ಲ ವ್ಯಾಪಾರದವ್ರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಒಂದೇ, ನಾನು ನೀವು ಲೈಸೆನ್ಸ್ ಮಾಡಿಸ್ಬೇಕು ಅಂದ್ರೆ ದಯವಿಟ್ಟು ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬಿಟ್ಟು 180 ರೂಪಾಯಿ ಖರ್ಚು ಮಾಡಬೇಕು. ಅಲ್ಲಿ ನೀವು ಹೋಗಿ ಲೈಸೆನ್ಸ್ ಮಾಡಿಸ್ಕೋಬೇಕು. ಇದರಲ್ಲಿ ಮಧ್ಯದಲ್ಲಿ ಯಾರೋ ಬ್ರೋಕರ್ ಆಗಿ ಬಂದು ನಾನು 500 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂದ್ರೆ ಯಾರು ದಯವಿಟ್ಟು ಕಿವಿ ಕೊಡಬಾರ್ದು. ಡೈರೆಕ್ಟ್ ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬೇಕು. ರತ್ನಾ ಮೇಡಮ್ ಅಂತಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡು, ವ್ಯಾಪಾರ ಮಾಡೋದು ಫೋಟೋ, ಜಾಗ ಅಲ್ಲಿ ಕೊಟ್ರೆ 180 ರೂಪಾಯಿ ಖರ್ಚಾಗುತ್ತೆ. ಅದನ್ನ ಮಾಡಿಸ್ಕೋಬೇಕು. ಯಾರ ಕೈಲೂ 1 ರೂಪಾಯಿ ಕೊಡಬಾರ್ದು. ಮತ್ತೆ ಅದೇ ರೀತಿ ನಮ್ಮ ಕರ್ತವ್ಯ, ವ್ಯಾಪಾರದವ್ರ ಕರ್ತವ್ಯ, ನಾವು ಟ್ರಾಫಿಕ್ಗೆ ತೊಂದರೆ ಕೊಡೋದು ಬೇಡ. ಟ್ರಾಫಿಕ್ ಅವರು ಮೊನ್ನೆ SP ಸಾಹೇಬರು ಮೀಟಿಂಗು ಕರೆದಿದ್ರು, ಅವ್ರಿಗೂ ಸಹ ನಾನು ಆ ಮಾತನ್ನ ಹೇಳಿದ್ದೀನಿ. ನಮ್ಮ ವ್ಯಾಪಾರದಿಂದ ಯಾರಿಗೂ ತೊಂದರೆ ಆಗಲ್ಲ ಸಮಯ, ನಿಮ್ಮ ಕಡೆಯಿಂದ ಯಾರಿಗೂ ತೊಂದರೆ ಕೊಡಬೇಡಿ ಅಂತ. ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಾವೆಲ್ಲ ಜೊತೆಲಿದ್ದೀವಿ, ಕಾಂಗ್ರೆಸ್ ಪಕ್ಷದ ಜೊತೆಲಿದ್ದೀವಿ ನಾವು. ಮತ್ತೆ ಇನ್ನೊಂದ್ಸರಿ ನಾನು ನಮ್ಮ ಮೂರ್ತಿ ಅಣ್ಣನಿಗೆ ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಮೊನ್ನೆ CM ಸಾಹೇಬರು ನಮ್ಮ ಜೊತೆಲಿ ಯಾವಾಗಲೂ ಇದ್ದಾರೆ. ನಿಮ್ಮ ಮುಖಾಂತರ ನಾವು ಎಲ್ಲ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅಲ್ಲಿ SR ರೋಡಲ್ಲಿ ಆ ಕೆಳಗಡೆ ಆ ಟೂರಿಸ್ಟು ಜನ ಓಡಾಡ್ತಾರೆ. ಅಲ್ಲಿ ಯಾರಾದರೂ ಸುಸ್ತಾದರೆ ಮಾಡಿದ್ರೆ ಅಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ಒಂದು ಸ್ವಲ್ಪ ಟೆಂಟ್ ಥರ ಮಾಡ್ಕೊಡ್ಬೇಕೆ ಕಾರ್ಪೊರೇಷನಿಂದ ಒಂದು ಅನುಮತಿ ಇಸ್ಕೊಡಿ ನಮಗೆ. ಯಾಕಂತಂದರೆ ಇಲ್ಲಿ ಎಲ್ಲ ವ್ಯಾಪಾರದವರು ಅಲ್ಲಿ ಹೋಗಿ ಕೂತ್ಕೋಬೇಕು. ಯಾಕಂದರೆ ಬೇಜಾರಾಗಿ ಅವರು ತಲೆ ಸುತ್ತ ಬರ್ತದೆ. ವಯಸ್ಸಾಗಿರೋರು ವ್ಯಾಪಾರದವ್ರು ಇದ್ದಾರೆ, ಮತ್ತು ರೋಡಲ್ಲಿ ಓಡಾಡ್ತಾರೆ ಜನ. ಆ ಟೈಮಲ್ಲಿ ಯಾರಿಗೋ ಸುಸ್ತಾಗುತ್ತೆ, ಅಲ್ಲಿ ಕೂತ್ಕೋಬೇಕು. ಕಮಿಷನರ್ ಸಾಹೇಬ್ರಿಗೂ ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಿಮ್ಮ ಮುಖಾಂತರ ಮೂರ್ತಿ ಅಣ್ಣನಿಗೂ ಹೇಳಿದ್ದೀನಿ ಈ ಮಾತನ್ನ ತಿಳಿಸ್ಕೊಂಡು. ನಾನು ಎಲ್ಲರೂ ಪರವಾಗಿ ತಿರ್ಗಾ ನಾನು ಮೂರ್ತಿ ಅಣ್ಣನಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ನಾವು ಒಂದು ಸುಮಾರು 87 ಜನಕ್ಕೆ ಕೊಟ್ಟಿದ್ದೀವಿ. 87 ಜನಕ್ಕೆ ಕೊಟ್ಟಿದ್ದೀವಿ, ಮುಂದೆನೂ ಕೊಟ್ಟಿದ್ದೀವಿ. ಈಗ ಕೊಟ್ಕೊಬತ್ತೀವಿ, ಒಂದು 3,000 ರೀಚ್ ಮಾಡ್ತೀವಿ.